ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಾಡ್ತಾರಂತ ಅಡುಗೆ ಬಂದು ವಡೆ ಮತ್ತು ಪಾಯಸ. ವಡೆಗೆ ಏನೇನು ಬೇಕು ಅಂತ ನೋಡ್ಕೊಬರೋಣ ಬನ್ನಿ. ವಡೆಗೆ ಕಡಲೆಬೇಳೆನ ನೀರಲ್ಲಿ ನೀಟಾಗಿ ತೊಳೆದು ನೀರು ಸೋರಿಸಿ ನೆನೆಹಾಕಿಡಿ ಒಂದು ಹಾಫ್ ಆನ್ ಅವರ್. ಮಿಕ್ಸಿ ಹಾಕಿ ರುಬ್ಬಾದ್ಮೇಲೆ ಎಲ್ಲ ಒಂದು ಬೋಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಅದಾದಮೇಲೆ ಅದಕ್ಕೆ ಮಸಾಲೆ ಹಾಕಬೇಕು. ಏನೇನು ಅಂತಂದರೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅಚ್ಕಾರದ ಪುಡಿ, ಆಮೇಲೆ ಅರಿಶಿನ, ಕಲ್ಲುಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಚಪಾತಿ ಒತ್ತುತ್ತೀರಲ್ಲ ಆ ಮಣೆ ಮೇಲೆ ಬಿಳಿ ಬಟ್ಟೆ ಹಾಕ್ಬಿಟ್ಟು ನೀಟಾಗಿ ಉತ್ಕೊಂಡು ಎಣ್ಣೆ ಕಾದಿರೋ ಎಣ್ಣೆಗೆ ಬಿಟ್ಟಾದಮೇಲೆ ಅದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಕ್ರಿಸ್ಪಿಯಾಗಿ ಬರೋ ತನಕ ಫುಲ್ ಗಟ್ಟಿ ಥರ. ಈ ಥರ ಮಾಡಿಕೊಂಡ್ರೆ ಎಷ್ಟೋ ದಿವಸ ಆದರೂ ಇರುತ್ತೆ, ಎಷ್ಟು ತಿಂಗಳಾದರೂ ಇಟ್ಕೊಬೋದು. ಅದಾದಮೇಲೆ ಎಣ್ಣೆ ಸೋರಿಸ್ಕೊಂಡು ಅದಕ್ಕೆ ಇಟ್ಕೊಂಡಾದಮೇಲೆ ಪಾಯಸ ಮಾಡೋಕ್ಕೆ ಅಕ್ಕಿ ಮತ್ತು ಹೆಸ್ರು ಬೇಳೆನ ತೊಗೊಂಡು ಅದನ್ನು ಹುರ್ಕೊಂಡು ನೀರಲ್ಲಿ ತೊಳೆದು ನೆನೆಸಿಟ್ಕೊಂಡಾದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಕ್ಕೆ ಅದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ಕೊಳ್ಳಿ. ಏಲಕ್ಕಿನ ಹಾಕಿದ್ಮೇಲೆ ನೀಟಾಗಿ ಅದನ್ನು ರುಬ್ಬಾದ್ಮೇಲೆ ಒಂದು ಬೆಲ್ಲ ತೊಗೊಂಡು ಅದನ್ನು ಕುಟ್ಟಿ ಪುಡಿ ಮಾಡಿ ಪಾಕ ಮಾಡ್ಕೊಳ್ಳಿ. ನೀರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಾದಮೇಲೆ ಏನು ರುಬ್ಬಿಟ್ಕೊಂಡಿರ್ತಾರಲ್ಲ ಅದನ್ನು ಬೆಲ್ಲಕ್ಕೆ ಹಾಕಿ ಬೆಲ್ಲದ ಪಾಕಕ್ಕೆ ಹಾಕಾದ್ಮೇಲೆ ಅದನ್ನು ನೀಟಾಗಿ ಕದರ್ತಾನೆ ಇರಬೇಕು, ಇಲ್ಲಾಂತಂದ್ರೆ ಗಂಟಾಗಿಬಿಡುತ್ತೆ. ಫುಲ್ ಒಂದು 10 ನಿಮಿಷನಾದ್ರು ಕದರಬೇಕು. ಇದು ನಮ್ಮ ಇವತ್ತಿನ ವೀಡಿಯೋ ಆಗಿತ್ತು. ನಮ್ಮ ವೀಡಿಯೋ ನೋಡ್ತಿರೋರಿಗೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.